ಬಿಗ್ ಬಾಸ್ ಸೀಸನ್ 12ರ ಟಾಪ್ 1 ಸ್ಪರ್ಧಿ ಯಾರು ಅಂತ ಹೇಳಿದ್ರೆ ಈಗ ಎಲ್ರಿಗೂ ಕೂಡ ಆ ಮನೆ ಮಾತಾಗಿರುವಂಥದ್ದು ಗಿಲ್ಲಿ ನಟ. ಗಿಲ್ಲಿ ನಟನಿಗೆ ಯಾರು ಅವರಿಗೆ ಕಾಂಪಿಟೇಟ್ ಕೊಡುವಂಥ ಯಾರು ಸ್ಪರ್ಧಿ ಇರ್ಬೋದು ಅನ್ನುವಂಥದ್ದು, ಫೈನಲ್ ವರೆಗೆ ಹೋಗುವಂಥವ್ರು ಯಾರು ಅಂತ ನೋಡಿ. ಒಬ್ಬ ಹೀರೋ ಅಂದಮೇಲೆ ಹೀರೋ ಗಿಲ್ಲಿ, ಒಂದು ಪಿಕ್ಚರ್ ಅಂದಮೇಲೆ ಒಂದು ಹೀರೋ ಇರಲೇಬೇಕು, ಒಂದು ವಿಲನ್ ಇರಲೇಬೇಕು. ಆ ವಿಲನ್ನೇ ಅಶ್ವಿನಿ ಗೌಡ. ಕೇವಲ ಹೋರಾಟಗಾರ್ತಿ ಅಂತ ಹೇಳಿ ಹೋರಾಟದ ಶಾಲ್ ಹಾಕ್ಕೊಂಡು ಬಂದು ಹೋರಾಟದ ರಾಜಕೀಯ ಇಚ್ಛಾಶಕ್ತಿ ಇಟ್ಕೊಂಡು ಬಂದು ಇಲ್ಲೇ ಆಚೆನೇ ಅವ್ರಿಗೆ ಗೊತ್ತಾಗ್ತಾ ಇದೆ ಅವ್ರ ಕನ್ನಡಾಭಿಮಾನ ಎಷ್ಟಿದೆ. ಹೋರಾಟ ಕೇವಲ ಅವ್ರ ವಿಸಿಟಿಂಗ್ ಕಾರ್ಡ್ ಆಗಿತ್ತು. ಹೋರಾಟ ಒಂದು ಕೇವಲ ಅವರು ಒಂದು ವೇದಿಕೆ ಬೇಕಾಗಿತ್ತು. ಅವರ ಕನ್ನಡ ಪ್ರೀತಿ, ಕನ್ನಡದ ಲವ್, ಭಾಷೆ ಮೇಲೆ ಹಿಡಿತ, ಅಲ್ಲಿ ಆಂಗ್ಲ ಪದಗಳನ್ನು ಯೂಸ್ ಮಾಡೋದನ್ನೆಲ್ಲ ನೋಡಿದ್ದೀವಿ. ಸೊ ಒಂದು ಹೀರೋ ಇರಬೇಕಾದ್ರೆ ಒಂದು ವಿಲನ್ ಇರಲೇಬೇಕು. ನನ್ನ ಪ್ರಕಾರ ಸುದೀಪ್ ಅವರ ಕೈಯಲ್ಲಿ ಬಲಗೈಯಲ್ಲಿ ಗಿಲ್ಲಿ ನಟ, ಎಡಗೈಯಲ್ಲಿ ಅಶ್ವಿನಿ ಗೌಡ ಇರ್ತಾರೆ ಫೈನಲಲ್ಲಿ ಅಂತ ನನ್ನ ಅನ್ನಿಸ್ತದೆ. ಅವಳು ಎಷ್ಟೇ ಕೆಟ್ಟದ್ದು ಮಾಡಿ ಜನ ಬೈದು ಏನೇ ಮಾಡಿದ್ರು ಒಂದು ವಿಲನ್ನು. ಅವಳು ಮಾತಲ್ಲಿ ಒಂದು ಸರ್ಕ್ಯುಲೇಷನ್ ಆಗ್ತಾ ಇದ್ದಾಳೆ. ಎಲ್ಲೋ ಒಂದು ಕಡೆ ಶಿ ಈಸ್ ಬೀನ್ ಟಾಕ್ ಆಫ್ ದ ಟೌನ್. ಅವರ ಅಹಂಕಾರ ಮಾತಿಗೂ ಫೇಮಸ್ ಆಗಿದ್ದಾಳೆ, ಅವ್ರು ಮಾಡೋ ಕೆಟ್ಟ ಪದಕ್ಕೂ ಫೇಮಸ್ ಆಗಿದ್ದಾರೆ. ಸೊ ಐ ಥಿಂಕ್ ಶಿ ವಿಲ್ ಸರ್ವೈವ್ ಟು ಕಮ್ ಅಪ್ ಟು ಟಾಪ್ 2 ಅಂತ ನನ್ನ ಅನಿಸಿಕೆ. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗ್ಬೋದು ಅಂತ ಅನ್ಸುತ್ತೆ? ಎರಡು ಸಲ ಸಿಗಬಾರ್ದು ಅಂತೇನಿಲ್ಲ. ಸೊ ರಘುಗೆ ಇನ್ನೊಂದ್ಸಲಿ ಸಿಗ್ಬೋದು. ಅದರ ಆತಿಥ್ಯದಲ್ಲಿ ಈ ಟಾಸ್ಕಲ್ಲಿ ನೋಡಿದಾಗ ಗಿಲ್ಲಿ ಕೌಂಟ್ರ್ ಕೊಟ್ಟಿದ್ದು ನನಗೆ ಖುಷಿ ಆಯಿತು. ಸೊ ಅದು ಒಂದೆಲ್ಲೋ ಮೆಚ್ಚುಗೆಗೆ ಬರ್ಬೋದು ಸುದೀಪ್, ಕಿಚ್ಚ ಅವ್ರ ಕಡೆಯಿಂದ. ಕಿಚ್ಚನ ಚಪ್ಪಲ ಅವರಿಬ್ಬರಲ್ಲಿ ಯಾರಿಗೊಬ್ರು ಬರ್ಬೋದು ಅನಿಸ್ತದೆ ನನಗೆ. ಸೊ ಇನ್ನು ಕಿಚ್ಚನ ಕ್ಲಾಸ್ ಈ ವಾರ ಯಾರಿಗಿರುತ್ತೆ? ಕಿಚ್ಚನ ಕ್ಲಾಸು ಮತ್ತೆ ಅಶ್ವಿನಿ ಗೌಡ ಅವ್ರಿಗಿರುತ್ತೆ. ಅವ್ರು ಆಡಿದ ನಡವಳಿಕೆ, ಗೆಸ್ಟ್ ಬಂದಾಗ ಆಡಿದ ಬಿಹೇವಿಯರು, ಹಠಮಾರಿತನ ಎಲ್ಲವೂ ನೋಡಿದಾಗ ಮತ್ತೆ ಅಶ್ವಿನಿ ಗೌಡ. ಓಕೆ, ಅಂದರೆ ಇನ್ನೂ ಕೆಲವರು ಆಟೋಟ ಸ್ಪರ್ಧೆಗಳಾಗಿರ್ಬೋದು, ಅಲ್ಲಿ ಇರುವಂತಹ ಚಟುವಟಿಕೆಗಳು ಇನ್ನೂ ಭಾಗವಹಿಸ್ತೆ ಅಥವಾ ಭಾಗವಹಿಸೂ ಕೂಡ ಎಲ್ಲ ಒಂದು ಕಡೆ ಮರೀಚಿಕೆಯಾಗೇ ಇದ್ದಾರೆ ಅಂತೇಳಿ ಅನ್ಸುತ್ತೆ ನಿಮಗೆ? ಯಾರಾದರೂ ಹೆಸರು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀರಾ? ತುಂಬ ಸೇಫಾಗಿ ಆಡ್ತಾ ಇರೋದು ಜಾನ್ವಿ. ಸೊ ಟಿ ವಿ ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ನಿರೂಪಣೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಟಿ ವಿ ಸೀರಿಯಲ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಒಂದು ವೇದಿಕೆ ಕೊಟ್ಟಿರ್ಬೇಕಾದ್ರೆ ಆ ಪ್ರತಿಭೆ ಮಾಡೋದು ಬಿಟ್ಟು ಕೇವಲ ಒಬ್ಬರು ಬಾಲಂಗುಚಿಯಾಗಿ ಬದುಕೋದಿದೆಯಲ್ಲ, ಅಶ್ವಿನಿ ಗೌಡನ ಬಾಲಂಗುಚಿಯಾಗಿ ಬದುಕ್ತಾ ಇರೋದೇ ಒಂದು ದೊಡ್ಡ ನೆಗೆಟಿವಿಟಿ ಅವರಿಗೆ. ಅವರ ಸ್ವಂತ ಪ್ರತಿಭೆನ ತೋರಿಸ್ಲಿಕ್ಕೆ ಆಗದೆ ಇರ್ತಕ್ಕಂಥ ಜಾನ್ವಿ ಎಂಥ ಪ್ರತಿಭೆ, ಮಾತು ಗೊತ್ತು, ಚೆನ್ನಾಗಿದ್ದಾರೆ ನೋಡೋಕ್ಕೆ, ಟಿ ವಿ ಆ್ಯಂಕರಿಂಗ್ ಮಾಡಿದ್ದಾರೆ, ಎಷ್ಟೊಂದು ಕುಕಿಂಗ್ ಶೋಸ್ ಮಾಡಿದ್ದಾರೆ. ಅದೆಲ್ಲ ಪ್ರತಿಭೆನ ಇಟ್ಕೊಂಡು ಒಂದು ವೇದಿಕೆ ಸಿಕ್ಕಿದ್ದು ಶಿ ಕುಡ್ ಹ್ಯಾವ್ ಬೀನ್ ನಂಬರ್ 1. ಬಟ್ ಎಲ್ಲೋ ಒಂದು ಕಡೆ ಎನರ್ಜಿ ಲಾಸ್ ಆಗಿ ಅವ್ರ ಪಾಡಿಗೆ ಅವರೇ ಇರೋದು ನೋಡಿದ್ರೆ ಐ ಥಿಂಕ್ ಎನರ್ಜಿ ಮುಗ್ದೋಗಿದೆ, ಗಾಡಿಯಲ್ಲಿ ಪೆಟ್ರೋಲ್ ಮುಗ್ದೋಗಿದೆ, ಇನ್ನು ಗಾಡಿ ಮುಂದೆ ಹೋಗಲ್ಲ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.